ನಾವು ಪ್ರತಿದಿನ ಎದ್ದೇಳುತ್ತೇವೆ. ಅದೇ ಮನೆ, ಅದೇ ಕೆಲಸ, ಅದೇ ಜನ, ಅದೇ ಜವಾಬ್ದಾರಿಗಳು. ದಿನಗಳು ಬದಲಾಗುತ್ತವೆ, ಆದರೆ ನಮ್ಮ ಬದುಕುವ ವಿಧಾನ ಬದಲಾಗುತ್ತದೆಯೇ? ಒಮ್ಮೆ ನಿಮ್ಮನ್ನು ಕೇಳಿಕೊಳ್ಳಿ, ನಾನು ನಿಜವಾಗಿಯೂ ಬದುಕುತ್ತಿದ್ದೇನೋ ಅಥವಾ ದಿನಗಳನ್ನು ಕಳೆಯುತ್ತಿದ್ದೇನೋ? ನಮ್ಮಲ್ಲಿ ಪ್ರತಿಯೊಬ್ಬರ ಜೀವನವು ಬಹುತೇಕ ಒಂದು ರೀತಿಯ ಚಕ್ರದಲ್ಲಿ ಸಾಗುತ್ತದೆ. ನಾವು ಈ ಜೀವನವನ್ನು ಹೇಗೆ ಬದುಕುತ್ತಿದ್ದೇವೆ ಎಂಬುದು ಮುಖ್ಯ. ಒಂದು ಸಣ್ಣ ವಿಷಯ ಗಮನಿಸಿ. ಯಾರಾದರೂ ಒಂದು ಮಾತು ಹೇಳಿದರೆ ನಾವು ತಕ್ಷಣ ಪ್ರತಿಕ್ರಿಯಿಸುತ್ತೇವೆ. ಯಾರಾದರೂ ನಮ್ಮನ್ನು ಹೊಗಳಿದರೆ ಇಡೀ ದಿನ ಸಂತೋಷವಾಗಿರುತ್ತೇವೆ. ಅದೇ ಟೀಕೆ ಮಾಡಿದರೆ ಇಡೀ ದಿನ ಬೇಸರವಾಗುತ್ತದೆ. ನಮ್ಮ ಮನಸ್ಸಿನ ನಿಯಂತ್ರಣ ನಮ್ಮ ಕೈಯಲ್ಲಿಯೇ ಇದೆ ಅಥವಾ ಬೇರೆಯವರ ಕೈಯಲ್ಲಿದೆ? ಇನ್ನೊಂದು ವಿಷಯ, ನಾವು ಊಟ ಮಾಡುತ್ತಿದ್ದರೂ ಮನಸ್ಸು ಬೇರೆಡೆ ಇರುತ್ತದೆ. ಕುಟುಂಬದ ಜೊತೆ ಇದ್ದರೂ ಕೆಲಸದ ಚಿಂತೆ, ಕೆಲಸದಲ್ಲಿ ಇದ್ದರೆ ನಾಳೆಯ ಚಿಂತೆ. ಇದರಿಂದ ದೇಹ ಒಂದು ಕಡೆ, ಮನಸ್ಸು ಇನ್ನೊಂದು ಕಡೆ. ಇದಕ್ಕಾಗಿ ನಾವು ಬಹುಶಃ ಹೆಚ್ಚು ಆಯಾಸಗೊಳ್ಳುತ್ತೇವೆ. ಜೀವನವನ್ನು ಸಂಪೂರ್ಣವಾಗಿ ಬದಲಿಸುವ ಅಗತ್ಯವಿಲ್ಲ. ಮನೆ ಅದೇ ಇರಲಿ, ಕೆಲಸ ಅದೇ ಇರಲಿ, ಬದಲಾಗಬೇಕಾದದ್ದು ಒಂದೇ: ನಾವು ಬದುಕುವ ವಿಧಾನ. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಸ್ವಲ್ಪ ಗಮನ, ಅರಿವು ಇರಲಿ, ಅಷ್ಟೇ. ನಾಳೆಯಿಂದ ದೊಡ್ಡ ಬದಲಾವಣೆ ಮಾಡಲು ಪ್ರಯತ್ನಿಸಬೇಡಿ. ಇಂದು ಒಂದೇ ಕೆಲಸವನ್ನು ಮಾತ್ರ ಜಾಗೃತಿಯಿಂದ ಮಾಡಿ. ಯಾರಾದರೂ ಮಾತನಾಡುವಾಗ ಸಂಪೂರ್ಣವಾಗಿ ಆಲಿಸಿ. ಊಟ ಮಾಡುವಾಗ ರುಚಿಯನ್ನು ಸಂಪೂರ್ಣವಾಗಿ ಅನುಭವಿಸಿ. ಕೋಪ ಬಂದಾಗ ಒಂದು ಕ್ಷಣ ನಿಂತು ಯೋಚಿಸಿ. ಆ ಸಣ್ಣ ಕ್ಷಣಗಳೇ ಜೀವನವನ್ನು ನಿಧಾನವಾಗಿ ಪರಿವರ್ತಿಸುತ್ತದೆ. ಜವಾಬ್ದಾರಿಗಳನ್ನು ನಿಭಾಯಿಸಿ. ಸಾಮಾನ್ಯ ಜೀವನವನ್ನೇ ಬದುಕಿ. ಕನಸುಗಳನ್ನು ಬೆನ್ನಟ್ಟಿ. ಆದರೆ ಒಂದು ವಿಷಯವನ್ನು ಮಾತ್ರ ಮರೆಯಬೇಡಿ: ಜೀವನದ ಸೌಂದರ್ಯ ಹೊಸ ಜೀವನವನ್ನು ಹುಡುಕುವುದರಲ್ಲಿ ಇಲ್ಲ. ನಾವು ಈಗ ಬದುಕುತ್ತಿರುವ ಜೀವನವನ್ನೇ ಸಂಪೂರ್ಣ ಜ್ಞಾನ, ಸತ್ಯ, ಪ್ರೇಮ, ಜಾಗರೂಕತೆಯಿಂದ ಬದುಕುವುದರಲ್ಲಿ ಇದೆ.